ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಹ್ಯೂಜ್ ಕ್ರ್ಯಾಶ್ ಫಾರ್ ಮಾರ್ಕೆಟ್ಸ್ ಟುಡೇ. ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಇಂಡಿಸಸ್ ಆಲ್ಮೋಸ್ಟ್ 6% ಬಿತ್ತು ಇವತ್ತು. ಹಾಗೂ ನಿನ್ನೆ ಏನೋ ಒಂದು ರ್ಯಾಲಿ ಚೆನ್ನಾಗಿತ್ತು, 3.25% ಅಪ್, ಅದು ಕಂಪ್ಲೀಟ್ಲಿ ವೈಪ್ಔಟ್ ಆಗಿ ಇನ್ನೊಂದು ಎಕ್ಸ್ಟ್ರಾ 3% ಬಿದ್ದಿದೆ. ನಿಫ್ಟಿ ಇವತ್ತು 22,000 ಮಾರ್ಕಿಂದ ಕಮ್ಮಿ ಕ್ಲೋಸ್ ಆಗಿದೆ, ಅರೌಂಡ್ 21,885. ಎಕ್ಸಿಟ್ ಪೋಲ್ಸ್ ಎಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ರು 350 400 ಸೀಟ್ಸ್ವರೆಗೂ ಎನ್ ಡಿ ಎಗೆ ಸಿಗ್ಬೋದಂತ. ಆದರೆ ನೀವು ರಿಸಲ್ಟ್ ನೋಡಿದಾಗೆ ಎನ್ ಡಿ ಎಗೆ ಮೋಸ್ಟ್ ಪ್ರಾಬ್ಲಿ 300 ಸೀಟ್ಗಿಂತ ಕಮ್ಮಿ ಸಿಗ್ಬೋದು. ಹಾಗೂ ಬಿ ಜೆ ಪಿ ಸಿಂಗಲ್ ಹ್ಯಾಂಡೆಡ್ಲಿ ಮೆಜಾರಿಟಿ ಸಿಗ್ತಾ ಇಲ್ಲ. ಅವರ ಒಂದು ಅಪ್ರಾಕ್ಸಿಮೇಟ್ ಸೀಟ್ಸು 245 ಇರ್ಬೋದು. ಈಗ ಇನ್ನೂ ವೋಟ್ ಕೌಂಟಿಂಗ್ ಆಗ್ತಾ ಇದೆ. ಇದಕ್ಕೋಸ್ಕರನೇ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಕೋalition ಗೌರ್ಮೆಂಟು ಫಾರ್ಮ್ ಮಾಡಬೇಕಾಗುತ್ತೆ. ಬಿ ಜೆ ಪಿ ಯಾವುದೇ ಎಂ ಪಿಸಿಂದ ಅವರು ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಸ್ ನಂಬರ್ 2, ಪಿ ಎಸ್ ಯು ಅದಾನಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಕ್ರ್ಯಾಶ್. ಎಕ್ಸಿಟ್ ಪೋಲ್ಸ್ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಬಿ ಜೆ ಪಿ ಮತ್ತು ಎನ್ ಡಿ ಎ ಕ್ಲೀನಾಗಿ ತುಂಬ ಕಾಂಪ್ರಿಹೆನ್ಸಿವ್ ವಿಕ್ಟ್ರಿ ಮಾಡ್ತಾರಂತ. ಹಾಗೂ ಅದಕ್ಕೋಸ್ಕರನೇ ಪಿ ಎಸ್ ಯು, ಅದಾನಿ ಗ್ರೂಪ್ ಸ್ಟಾಕ್ಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಎಲ್ಲ ಮೇಲೋಗಿತ್ತು. ಆದರೆ ಅದು ಆಗಲಿಲ್ಲ, ಬಿಲೋ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸ್ ಬಂದಿದೆ ಅಂತ ಪಿ ಎಸ್ ಯುಸ್, ಅದಾನಿ ಸ್ಟಾಕ್ಸ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸು 10ರಿಂದ 25% ಇವತ್ತು ಬಿದ್ದಿದೆ. ಸುಮಾರು ಸ್ಟಾಕ್ಸು ಹೈ ವ್ಯಾಲ್ಯೂಯೇಷನ್ಸ್ ಆಗ್ತಾ ಇತ್ತು, ಈಗ ಸ್ವಲ್ಪ ಕರೆಕ್ಷನ್ಸ್ ಆಗಿದೆ. ನ್ಯೂಸ್ ನಂಬರ್ 3, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಡೌನ್ 8 to 9%. ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಅಂದರೆ ನಿಫ್ಟಿ 50 ಅರೌಂಡ್ 6% ಬಿತ್ತು. ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು 8 to 9% ಇವತ್ತು ಬಿದ್ದಿದೆ. ಸುಮಾರು ಇಂಡಿವಿಜುವಲ್ ಸ್ಟಾಕ್ಸು ಈ ಇಂಡಿಸಸಲ್ಲಿ 10ರಿಂದ 20% ಡೌನ್ ಆಯಿತು ಇವತ್ತು. ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ಸು ಯಾವಾಗಲೂ ಲಾರ್ಜ್ ಕ್ಯಾಪ್ಸ್ಗಿಂತ ಜಾಸ್ತಿ ಮೇಲೆ ಹೋಗುತ್ತೆ ಮಾರ್ಕೆಟ್ ಮೇಲೆ ಹೋಗುವಾಗ, ಹಾಗೂ ಜಾಸ್ತಿ ಬೀಳುತ್ತೆ ಮಾರ್ಕೆಟ್ ಕ್ರ್ಯಾಶ್ ಆಗುವಾಗ. ಇದಕ್ಕೋಸ್ಕರ ಹೇಳ್ತೀವಿ ಎಲ್ಲರಿಗೂ ಆ ಟೆಂಪ್ರಮೆಂಟ್ ಇರೋದಿಲ್ಲ, ಆ ರಿಸ್ಕ್ ಅಪೈಟೈಟ್ ಇರೋದಿಲ್ಲ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 4, ಇನ್ಫೋಸಿಸ್ ಸಿಇಒಸ್ ಕಾಂಪನ್ಸೇಷನ್ ಗ್ರೂ ಟು 66 crores. ಆ್ಯನ್ಯುಯಲ್ ಕಾಂಪನ್ಸೇಷನ್ ಆಫ್ ಇನ್ಫೋಸಿಸ್ ಸಿಇಒ ಹಾಗೂ ಎಮ್ ಡಿ ಸಲೀಲ್ ಪಾರೇಖ್ ಅವ್ರದ್ದು 66 ಕೋಟಿ ಇತ್ತು ಫೈನಾನ್ಷಿಯಲ್ ಇಯರ್ 2023-24ಗೆ. 2022-23ಗೆ ಅವರ ಕಾಂಪನ್ಸೇಷನ್ 56 ಕೋಟಿ ಇತ್ತು. ಇದು ಅವರನ್ನು ಸೆಕೆಂಡ್ ಹೈಯೆಸ್ಟ್ ಪೇಯ್ಡ್ ಐ ಟಿ ಕಂಪ್ನಿದು ಸಿಇಒ ಆಗಿದ್ದಾರೆ. ಯಾಕಂದರೆ ಫಸ್ಟ್ ಪ್ಲೇಸಲ್ಲಿ ವಿಪ್ರೋದು ಫಾರ್ಮರ್ ಸಿಇಒ ಥಿಯರಿ ಡೆಲಪೋರ್ಟ್ ಅಂತ, ಅವರಿಗೆ 166 ಕೋಟಿ ಕಾಂಪನ್ಸೇಷನ್ ಸಿಕ್ತು ಲಾಸ್ಟ್ ಇಯರು 2023-24ಗೆ. ಅದರಲ್ಲಿ ಇನ್ಕ್ಲೂಡ್ ಆಗಿದ್ದು 92 crores ಸೆವರೆನ್ಸ್ ಪ್ಯಾಕೇಜ್ ಅಂತ ಕರೀತಾರೆ. ಅವರು ಯಾಕಂದರೆ ರಿಸೈನ್ ಮಾಡಿ ಅವರು ಕಂಪ್ನಿ ಬಿಟ್ಟು ಹೋಗಿದ್ದಾರೆ. ಟಿ ಸಿ ಎಸ್ ಸಿಇಒ ಅವರ ಸ್ಯಾಲ್ರಿ 25.2 crores ಇತ್ತು. ಹಾಗೂ ಇದು ಅವರ ಪ್ರೀವಿಯಸ್ ಸಿಇಒ ಇದ್ದರು ರಾಜೇಶ್ ಗೋಪಿನಾಥನ್ ಅಂತ, ಅವರ ಸ್ಯಾಲ್ರಿಗಿಂತ ಕಮ್ಮಿ ಇದೆ. ಅವರ ಸ್ಯಾಲ್ರಿ 29.16 crores ಇತ್ತು. ಸಲೀಲ್ ಪಾರೇಖ್ ಇನ್ಫೋಸಿಸ್ ಸಿಇಒದ ಸ್ಯಾಲ್ರಿ ಫಿಕ್ಸ್ಡ್ ಸ್ಯಾಲ್ರಿ 7.47 crores, ಬೋನಸ್ ಅಂತ 19.75 crores ಕೊಟ್ಟಿದ್ದಾರೆ. ಹಾಗೂ ಈ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ಸ್ ಅಂತ ಇರ್ತದೆ, ಅದು 39 crores ಅಪ್ರಾಕ್ಸಿಮೇಟ್ಲಿ. ಇನ್ಫೋಸಿಸ್ ಕಂಪ್ನಿದು ಮೀಡಿಯಂ ರೆಮ್ಯುನೇಷನ್ ಆಫ್ ಎಂಪ್ಲಾಯೀಸ್ ಅಂದರೆ ಒಂಥರ ಆ್ಯಾವ್ರೇಜು 8.65% ಜಾಸ್ತಿ ಆಗಿದೆ. ಲಾಸ್ಟ್ ಇಯರು 9.78 lakh crores ಆ್ಯನ್ಯುಯಲ್ ಒಂದು ಆ್ಯಾವ್ರೇಜ್ ಎಂಪ್ಲಾಯಿ ಸಿಗ್ತಾ ಇದೆ ಇನ್ಫೋಸಿಸಲ್ಲಿ. ಇದು ಕಂಪೇರ್ ಟು 9 lakhs ಇನ್ 2022-23. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಜಪಾನ್ ಏರ್ಲೈನ್ಸ್ ಹಾಗೂ ಇಂಡಿಗೋ ಏರ್ಲೈನ್ಸು ಒಂದು ಕೋಡ್ ಶೇರ್ ಪಾರ್ಟ್ನರ್ಶಿಪ್ ಸೈನ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಜಪಾನ್ ಮತ್ತು ಇಂಡಿಯಾ ಮಧ್ಯದಲ್ಲಿ ಇನ್ನೂ ಸುಮಾರು ಫ್ಲೈಟ್ಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಯಾಕಂದರೆ ಈ ಎರಡು ಏರ್ಲೈನ್ಸು ಪಾರ್ಟ್ನರ್ಶಿಪ್ಸ್ ಮುಖಾಂತರ ಜಾಸ್ತಿ ಫ್ಲೈಟ್ಸನ್ನು ರನ್ ಮಾಡ್ತಾರೆ. ಇವತ್ತು ಮಧ್ಯಾಹ್ನ ಅಷ್ಟರೊಳಗೆ 840 ಸ್ಟಾಕ್ಸ್ ನಮ್ಮ ಮಾರ್ಕೆಟಲ್ಲಿ ಲೋವರ್ ಸರ್ಕಿಟ್ ಟಚ್ ಆಗಿತ್ತು, ಯಾಕಂದರೆ ದೊಡ್ಡ ಕ್ರ್ಯಾಶ್ ಆಗಿತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 1,379 ಪಾಯಿಂಟ್ ಡೌನು, 21,885 ಕ್ಲೋಸ್ ಆಗಿದೆ, 5.92% ಡೌನು. ಸೆನ್ಸೆಕ್ಸು 4,390 ಪಾಯಿಂಟ್ಸ್ ಡೌನು, 72,079 ಕ್ಲೋಸ್ ಆಗಿದೆ. ನೀವು ನೋಡ್ಬೋದು ಲೋವೆಸ್ಟ್ ಪಾಯಿಂಟು 21,281 ಹೋಗಿತ್ತು, 8.5% ಡೌನ್ ಆಗಿತ್ತು ನಿಫ್ಟಿ. ಆದರೆ ಅಷ್ಟು ಕಮ್ಮಿ ಲೆವೆಲಲ್ಲಿ ಕ್ಲೋಸ್ ಆಗಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಎಚ್ ಯು ಎಲ್ 5.96% ಅಪ್ಪು, ನೆಸ್ಲೆ 3.09% ಅಪ್ಪು, ಬ್ರಿಟಾನಿಯಾ 3.04% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪೋರ್ಟ್ಸ್ 21.15% ಡೌನು, ಅದಾನಿ ಎಂಟರ್ಪ್ರೈಸಸ್ 19.31% ಡೌನು, ONGC 16.83% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಾಬರ್ ಇಂಡಿಯಾ 6.13% ಅಪ್ಪು, ಅವೆನ್ಯೂ ಸೂಪರ್ ಮಾರ್ಟ್ 4.58% ಅಪ್ಪು,
ಕೋಲ್ಗೇಟ್ 4.56% ಅಪ್. ಟಾಪ್ ಲೂಸರ್ಸ್ REC 25.19% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 23.08% ಡೌನು, ಅದಾನಿ ಎನರ್ಜಿ 20% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 110 ಸ್ಟಾಕ್ ಮಾತ್ರ ಕಮ್ಮಿ ಆಗಿದ್ದು, 2207 ಸ್ಟಾಕು, ಸೊ 5% ಅಪ್, 95% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಹಾಗೂ DIIs ತುಂಬ ಇನ್ವೆಸ್ಟ್ ಮಾಡಿದರು. FIIs 6,851 crores ಇನ್ವೆಸ್ಟ್ ಮಾಡಿದರು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,914 crores ಇನ್ವೆಸ್ಟ್ ಮಾಡಿದರು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,287 per gram, ಸಿಲ್ವರ್ 92 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.53 rupees, €1 90.82 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬ್ರಿಟಾನಿಯಾ 52-week ಹೈ 5,414, ಕ್ಲೋಸಿಂಗು 5,325. ಹೀರೋ ಮೋಟೋ ಕಪ್ 5,349, 52-week ಹೈ, ಕ್ಲೋಸಿಂಗು 5,311. ಮ್ಯಾರಿಕೋ 620, 52-week ಲೋ, ಕ್ಲೋಸಿಂಗ್ ಪ್ರೈಸ್ 615. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಬಜಾಜ್ ಫಿನ್ಸರ್ವ್ 52-week ಲೋ 1,419, ಕ್ಲೋಸಿಂಗ್ ಪ್ರೈಸ್ 1,477. ಬಾಟಾ ಇಂಡಿಯಾ 1,269, 52-week ಲೋ, ಕ್ಲೋಸಿಂಗ್ ಪ್ರೈಸ್ 1,337. LTI ಮೈಂಟ್ರಿ 4,514, 52-week ಲೋ, ಕ್ಲೋಸಿಂಗ್ ಪ್ರೈಸ್ 4,631. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.22% ಅಪ್, ಜಪಾನ್ 0.22% ಡೌನು, ಜರ್ಮನಿ 1.13% ಡೌನು, ಫ್ರಾನ್ಸ್ 0.82% ಡೌನು, UK 0.42% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.56% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.